ಡಿಕೆಶಿ ಸಿಎಂ ಎಫೆಕ್ಟ್ ಒಕ್ಕಲಿಗ ಮತ ಕ್ರೋಢೀಕರಣ ಕೈ ಬಿಡ್ತಾ ಬಿಜೆಪಿ ರಾಜ್ಯಸಭಾ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಕ್ಕಲಿಗ ಸಮಾಜಕ್ಕೆ ಕೋಕನ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಎಫೆಕ್ಟ್ ಇಂದಾಗಿ ಒಕ್ಕಲಿಗ ಮತಕ್ಕೆ ಕೋಕ್. ರಾಜ್ಯಸಭಾ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಕ್ಕಲಿಗ ಸಿದ್ದರಾಮಯ್ಯ ರಿಸೈನ್ ಅಹಿಂದ ಟಾರ್ಗೆಟ್ ಮಾಡಿದ ಕೇಸರಿ ರಾಜ್ಯಸಭಾ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಟಾರ್ಗೆಟ್ ಹಿಂದುಳಿದ ವರ್ಗ. ಎಚ್.ಡಿ. ದೇವೇಗೌಡರು ಸುಮಲತಾ ಸದಾನಂದ ಗೌಡರಿಗೆ ಬಿಗ್ ಶಾಕ್ ಎದುರಾಗಿದೆ. ಅತ್ತ ಮೇಲ್ಮನೆ ಕನಸು ಕಂಡಿದ್ದ ಸದಾನಂದ ಗೌಡ ಸುಮಲತಾಗೆ ನಿರಾಸೆ ಆಗಿದೆ. ರಾಜ್ಯ ಬಿಜೆಪಿ ಶಿಫಾರಸು ಪರಿಗಣಿಸಿದ ಬಿಜೆಪಿ ಹೈಕಮಾಂಡ್. ಎಂದಿನಂತೆ ಕೊನೆ ಕ್ಷಣದ ಅಚ್ಚರಿ ಕೊಟ್ಟ ಬಿಜೆಪಿ ಹೈಕಮಾಂಡ್. ಟಿಕೆಟ್ ಆಟದಲ್ಲಿ ಮೇಲುಗೈ ಸಾಧಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕುರುಬ ಲಿಂಗಾಯತ ಮಡಿವಾಳ ಸಮುದಾಯಕ್ಕೆ ಮಣೆ ಹಾಕಿದ ಬಿಜೆಪಿ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ನಾವೊಂದು ಸ್ಟೋರಿಯನ್ನ ಮಾಡಿದ್ರೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕುಮಾರಸ್ವಾಮಿಗೆ ಅಥವಾ ಕುಮಾರಸ್ವಾಮಿ ವರ್ಚಸ್ಸಿಗೆ ಅವ್ರು ನಡುವಂಥ ರಾಜಕೀಯಕ್ಕೆ ಒಂದಿಷ್ಟು ಎಫೆಕ್ಟ್ ಆಗಬಹುದಾ ಅಂತ. ಇದ್ರ ಬಗ್ಗೆ ಕೆಲವೊಂದಿಷ್ಟು ಜನ ಏನೋ ನೆಗೆಟಿವ್ ಆಗಿ ಮಾತನಾಡಿದ್ರು. ಓಕೆ, ಬಟ್ ಅದನ್ನು ಹೊರತುಪಡಿಸಿ ಯಾವ ಕಾರಣಕ್ಕೆ ಹೇಳಿದ್ದೀವಿ, ಯಾವ ರೀತಿಯಾಗಿ ಅನಾಲಿಸಿಸ್ ಮಾಡಿ ಹೇಳಿದ್ದೀವಿ ಅನ್ನೋದನ್ನ ಹಿನ್ನೆಲೆಯನ್ನು ತಿಳ್ಕೊಂಡು ಮಾತಾಡಬೇಕು ಅಲ್ವಾ. ಸೊ ಆ ಒಂದು ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯದವರು ಡಿಕೆ ಶಿವಕುಮಾರ್ ಸಮುದಾಯ ಅಂತ ಬಂದಾಗ ಈಗ ಅಹಿಂದ ನಾಯಕ ಅಂತ ನಾವು ಹೇಳ್ತೀವಿ, ಏನು ಸಿದ್ದರಾಮಯ್ಯ ಅಹಿಂದ ನಾಯಕ, ಅವರನ್ನು ಕೆಳಗಡೆ ಇಳಿಸಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಎಲ್ಲೋಲ ಕಲ್ಲೋಲ ಹಾಗೆ ಹೀಗೆ ಸಮುದಾಯ ಅಸಮಾಧಾನಗೊಂಡಿದೆ ಅನ್ನುವಂಥದ್ದನ್ನೆಲ್ಲ ಮಾತನಾಡ್ತೀವಿ. ಇಲ್ಲಿ ಯಾವ ರೀತಿಯಾಗಿ ಸಮುದಾಯವಾರು ಎಫೆಕ್ಟ್ ಆಗುತ್ತೆ ಅಂತ ಪರಿಗಣಿಸಿ ನೋಡಿದಾಗ ಡಿಕೆ ಶಿವಕುಮಾರ್ ಒಕ್ಕಲಿಗ ಅಹಿಂದ ನಾಯಕರನ್ನ ಕೆಳಗಡೆ ಇಳಿಸಿ ಒಕ್ಕಲಿಗರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಅದನ್ನ ಬಿಜೆಪಿ ಅಸ್ತ್ರವನ್ನಾಗಿ ಮಾಡಿಕೊಂಡು ಎಚ್.ಡಿ. ದೇವೇಗೌಡರಿಗೆ ಟಿಕೆಟ್ ಇಲ್ಲ, ಸುಮಲತಾ ಅಂಬರೀಶ್ ಕೂಡ ಆಕಾಂಕ್ಷಿಯಾಗಿದ್ರು, ಸದಾನಂದ ಗೌಡ ಇದ್ರು, ಅರ್ಜಿಯನ್ನು ಸಲ್ಲಿಸಿದ್ರು, ಇವರಿಗೆ ಟಿಕೆಟ್ ಇಲ್ಲ. ಮಡಿವಾಳ ಕುರುಬ ಸಮುದಾಯಗಳನ್ನು ಎತ್ತಿ ಹಿಡಿದಿದೆ ಪ್ರಹ್ಲಾದ್ ಜೋಶಿ ಮೇಲುಗೈ ಸಾಧಿಸಿರುವಂಥದ್ದು. ಇದರಲ್ಲಿ ಯಾಕೆ ಆ ಸಮುದಾಯಕ್ಕೆ ಪರ್ಟಿಕ್ಯುಲರ್ ಆಗಿ ಬಿಜೆಪಿ ಮನೆ ಹಾಕ್ತಾ ಇದೆ ಅಂತ ನೋಡಿದ್ರೆ 2028ರ ಎಲೆಕ್ಷನ್ ಆಗಿರ್ಬೋದು, ಈ ಕಾಂಗ್ರೆಸ್ನಲ್ಲಿ ಇದ್ದಂಥ ಅಸಮಾಧಾನವನ್ನು ಪ್ಲಸ್ ಮಾಡ್ಕೊಳ್ಳುವಂಥದ್ದು, ಅಂದರೆ ಆಡಳಿತ ಪಕ್ಷದಲ್ಲಿ ಏನು ಮೈನಸ್ ಇದೆ ಅಲ್ಲ ಅದನ್ನು ವಿರೋಧ ಪಕ್ಷ ಪ್ಲಸ್ ಮಾಡಿಕೊಂಡು ರಾಜಕೀಯವಾಗಿ ಮುಂದೆ ಹೋಗುತ್ತೆ. ಅದೆಲ್ಲರೂ ಕೂಡ ಮಾಡುವಂಥ ಸಹಜವಾದ ಪ್ರಕ್ರಿಯೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಟಿಕೆಟ್ ಘೋಷಣೆ ಆಗಿದೆಯಾ ಅಂತ ನೋಡಿದ್ರೆ ರಾಜಕೀಯವಾಗಿ ಹೌದು. ಯಾಕಂದರೆ ಈಗಾಗಲೇ ಒಕ್ಕಲಿಗ ಮತಗಳಿಗೆ ಯಾಕೆ ಡಿ ಕೆ ಶಿವಕುಮಾರ್ ಮೇಲುಗೈಯನ್ನು ಅಂದರೆ ಸಿಎಂ ಸ್ಥಾನ ಅಹಿಂದ ನಾಯಕರನ್ನು ಕೆಳಗಡಿಸಿ ಒಕ್ಕಲಿಗ ಸಮುದಾಯದ ಡಿ ಕೆ ಶಿಗೆ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ಅಹಿಂದ ಸಮುದಾಯಕ್ಕೆ ಬೇಸರಗೊಂಡಿಲ್ಲ ಅಂತ ಹೇಳ್ತೀರಾ? ಬೇಸರಗೊಂಡಿರ್ತಾರೆ. ನಮ್ಮ ನಾಯಕ ಈಗ ಹೇಗೆ ಅಲ್ಪಸಂಖ್ಯಾತರು ನಮ್ಮ ನಾಯಕನಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಯಾಕೆ ಅಷ್ಟು ಲಾಭಿ ಮಾಡ್ತಾರೆ, ಯಾಕೆ ಅಷ್ಟು ಮನವಿ ಮಾಡ್ಕೊಳ್ತಾರೆ ಅಂತ ಅಂದಾಗ ಸಮುದಾಯವಾರು ಆಗುವಂಥ ಅನುಕೂಲಗಳನ್ನು ನೋಡ್ತಾರೆ. ಇಲ್ಲಿ ಕುರುಬ ಸಮುದಾಯಕ್ಕೆ ಮಡಿವಾಳ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ಹೈಕಮಾಂಡು ಒಕ್ಕಲಿಗ ಸಮುದಾಯ ಸುಮಲತಾ ಅಂಬರೀಶ್, ಸದಾನಂದ ಗೌಡ, ಎಚ್.ಡಿ. ದೇವೇಗೌಡರು ಅವುಗಳಿಗೆ ಕೋಕನ್ನು ಕೊಡಲಾಗಿದೆ. ಹಾಗಂತ ಕೇಂದ್ರದಲ್ಲಿ ಒಕ್ಕಲಿಗ ಸಮುದಾಯದವರಿಗೆ ಅವಕಾಶನೇ ಮಾಡಿಕೊಟ್ಟಿಲ್ವಾ ಬಿಜೆಪಿ ಅಂತ ನೋಡಿದ್ರೆ ಅವಕಾಶ ಇದೆ. ಕುಮಾರಸ್ವಾಮಿ ಅವರಿದ್ದಾರೆ, ಅವಕಾಶ ಕೇಂದ್ರ ಮಂತ್ರಿ ಒಂದು ಸ್ಥಾನವನ್ನು ಕೊಟ್ಟು ಕೂರಿಸಿದ್ದಾರೆ, ಅದು ಕೂಡ ಅವಕಾಶ ಇದೆ. 2028ರ ಎಲೆಕ್ಷನನ್ನು ವಿಧಾನಸಭಾ ಎಲೆಕ್ಷನನ್ನು ಮುನ್ನೆಲೆಗೆ ಇಟ್ಕೊಂಡು ಬಿಜೆಪಿ ಒಂದಿಷ್ಟು ಪ್ಲ್ಯಾನನ್ನು ರೂಪಿಸ್ಕೊಳ್ತಾ ಇದೆ. ಆ ಪ್ಲ್ಯಾನ್ ಈ ಒಂದು ಅಸಮಾಧಾನ, ದೇವೇಗೌಡರ ಅಸಮಾಧಾನ, ಇವೆಲ್ಲವೂ ಕೂಡ ರಾಜಕೀಯವಾದಂಥ ಬೆಳವಣಿಗೆಗಳನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಬಟ್ ಸದ್ಯಕ್ಕೆ ಅಸಮಾಧಾನಗೊಂಡಿರುವಂಥದ್ದು ಕೂಡ ನಿಜ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನಿಲ್ಲ. ಟಿಕೆಟ್ ಮಿಸ್ ಆಗಿರುವಂಥದ್ದು ಸುಮಲತಾ ಅಂಬರೀಷ್ಗೆ, ಸದಾನಂದ ಗೌಡ, ಎಚ್.ಡಿ. ದೇವೇಗೌಡರಿಗೆ, ಇವರೆಲ್ಲರೂ ಕೂಡ ಒಕ್ಕಲಿಗ ಸಮುದಾಯ. ಇದೇ ಮ್ಯಾಟ್ರಿಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೆ ಎಫೆಕ್ಟ್ ಆಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ನಾವು ಸುದ್ದಿ ಮಾಡಿದ್ದು. ಕೆಲವೊಂದಿಷ್ಟು ಮಹಾನುಭಾವರು ಅದನ್ನು ಬಳಸ್ಕೊಂಡು ಏನೆಲ್ಲ ಮಾತನಾಡಿದ್ದಾರೆ. ಅದು ಹಾಗಲ್ಲ, ಒಳ ಅರ್ಥವನ್ನು ತಿಳಿದುಕೊಳ್ಳಿ. ಒಕ್ಕಲಿಗ ಸಮುದಾಯವಾರು ನಾವು ಮಾತನಾಡಿರುವಂಥದ್ದು.
ಅದ್ರ ಬಗ್ಗೆ ಚಿಂತನೆ ನಡೆಸಬೇಕಲ್ವಾ. ಏನೇನೋ ಮಾತಾಡ್ಬಿಟ್ರೆ ಆಗುತ್ತೆ.